ಈ ಹಿಂದಿನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ ಹಿನ್ನೆಲೆ ಪದಚ್ಯುತಿಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದ ಪ್ರತಿಷ್ಠಿತ ಅಮಾನತ ಮೈನಾರಿಟಿ ಕೋ-ಆಫ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ ಹಿನ್ನೆಲೆ ತೆರವಾದ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಆಡಳಿತ ಮಂಡಳಿಯ ಒಟ್ಟು 13 ಜನ ಸದಸ್ಯರು, ಇದರಲ್ಲಿ ಚುನಾಯಿತರಾದ 11 ಜನರ ಪೈಕಿಯಲ್ಲಿ 8 ಜನ ಸದಸ್ಯರು ಚುನಾವಣೆ ಸಭೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. ಇವರಲ್ಲಿ ಬೆಳಗ್ಗೆ 9 ರಿಂದ 11 ಗಂಟೆಯೊಳಗಾಗಿ ಆಡಳಿತ ಮಂಡಳಿ ಸದಸ್ಯ ಮೊಹಮ್ಮದ್ ಸಲೀಂ ಅತ್ತಾರ್ ಒಬ್ಬರು ಅಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಇವರನ್ನ ಉಳಿದ ಅವಧಿಗಾಗಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಎಂದು ನಿಯೋಜಿತ ಚುನಾವಣೆ ಅಧಿಕಾರಿಗಳು ತಿಳಿಸಿದರು. ಈ ವೇಳೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ ನೂತನ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು. ಅಧ್ಯಕ್ಷ ಸಲೀಂ ಅತ್ತಾರ್ ಮುಖಂಡರಿಗೆ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಅಭಿನಂದನೆ ತಿಳಿಸುವುದರ ಜೊತೆಗೆ ನಿಮ್ಮೆಲ್ಲರ ಸಹಕಾರದಿಂದ ಬ್ಯಾಂಕ್ ಪ್ರಗತಿ ಹಾಗೂ ಪಾರದರ್ಶಕ ಆಡಳಿತ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು, ಹಿತೈಷಿಗಳು ನೂತನ ಅಧ್ಯಕ್ಷ ಸಲೀಂ ಅತ್ತಾರ್ ಅವರಿಗೆ ಹೂ ಹಾಕಿ ಶಾಲು ಹೊದಿಸಿ ಅಭಿನಂದನೆಯ ಶುಭಾಶಯ ತಿಳಿಸಿದರು. ಸೊಸೈಟಿಯ ಕೋಲಾರ ಇವರ ಅಧ್ಯಕ್ಷರ ಚುನಾವಣೆ ನಡೆಯಿತು. ಅದರಲ್ಲಿ ನನಗೆ ವಿಶೇಷವಾಗಿ ಎಲ್ಲ ನನ್ನ ಡೈರೆಕ್ಟರ್ಸ್ಗಳ ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಕೋಲಾರದ ಎಲ್ಲ ಸಮಸ್ತ ಜನರು ಕೂಡ ನನಗೆ ಎಲ್ಲ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಈ ಸಂಸ್ಥೆ 10ನೇ ವರ್ಷದಲ್ಲಿ ಸಾಗ್ತಾ ಇದೆ. ಈ ದಿಶೆಯಲ್ಲಿ ಯಾವ ಥರ ಸಂಸ್ಥೆ ಬೆಳಿಬೇಕು, ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ಈ ಸಂಸ್ಥೆಯನ್ನು ಬೆಳೆಸುತ್ತೇನೆ. ಹಾಗೂ ಎಲ್ಲರ ಸಹಾಯದಿಂದ ನಮ್ಮ ಸಂಸ್ಥೆಯನ್ನು ಮುಂದಕ್ಕೆ ಸಾಗಿಸ್ತೇನೆ ಅಂತ ತಮ್ಮೆಲ್ಲರಿಗೆ ಹೇಳಿ, ತಾವು ಬಂದು ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಪತ್ರಕರ್ತ ಎಲ್ಲರೂ ಬಂದು ನಮಗೆ ಶೋಭೆ ತೋರಿಸಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಬಹಳಷ್ಟು ಸಹಾಯ ಮಾಡಿದ್ದು, ಅವ್ರಿಗೂ ಕೂಡ ನಮ್ಮದು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಕೂಡ ಹೇಳುತ್ತೇನೆ. इस लायक नहीं हूँ कि मैं इतनी बड़ी कुर्सी पर बैठूँ. ये आपकी मोहब्बत है कि मुझे वहाँ पर बिठाया है. मैं इस बात को इस शेर से मैं कहना चाहता हूँ. सर बुलंदी का एक वजीफा है जो हमने बुजुर्गों से सीखा है. सर बुलंदी का एक वजीफा है जो हमने बुजुर्गों से सीखा है. खुद को छोटा समझते रहिए, यही बड़ा बनने का तरीका है. आपके सामने वो मैं कुर्सी में बैठना नहीं चाहता, बल्कि आपके दिलों में बैठना चाहता हूँ. और इतना आप देखते हैं कि सोसाइटी के जरिए बहुत से काम हुए. जैसा कि आप देखते हैं कि जब हमने शुरुआत की थी, इस सोसाइटी के जरिए एक ट्रस्ट बनाया गया जिसका नाम अमानत फाउंडेशन ट्रस्ट है, जिसके जरिए गरीबों में हर महीना वजीफा पेंशन देते थे. और लोगों में कोरोना के वक्त बहुत से लोगों को रेशन की तकलीफ थी, तो हमारे इसी फाउंडेशन के जानिब से पूरे लोगों को रेशन तकसीम किया गया जो गरीब लोग थे. उसके बाद में जो हॉस्पिटल में जो जूझ रहे थे, जो मुसीबत में जूझ रहे थे, ऐसे लोगों को कुछ हमारे ट्रस्ट की तरफ से, हमारे फाउंडेशन की तरफ से कुछ मदद करने की कोशिश की गई. उनको पैसे की मदद किए गए. और पानी, गर्मी के अंदर पानी पीने की तकलीफ थी, तो हमने एक प्यूरीफायर बैठाया कि लोगों को ठंडा पानी तकसीम हो. ऐसे बहुत से अच्छे काम करते गए हम इस सोसाइटी के जानिब से. अल्लाह ताला से दुआ है कि अल्लाह तबारक व तआला हमें इस काम में और भी आगे बढ़ चढ़कर करने की तौफीक अता फरमाए और हमारे पूरे डायरेक्टरों में आपस में प्यार और मोहब्बत अता फरमाए.
और इत्तेहाद व इत्तेफाक अता फरमाए। इसी तरह इस सोसाइटी को, इस अमानत फाउंडेशन को और इस सोसाइटी को कोलार में नहीं बल्कि पूरे देश में नाम करने वाली अमानत कोऑपरेटिव सोसाइटी बनाए। इतना कहते हुए मैं आए हुए तमाम लोगों को मैं अपने तहे दिल से शुक्र अदा करता हूँ। आप सब तमाम लोगों का मैं शुक्र अदा करता हूँ। मेरी बात को खत्म करता हूँ। अस्सलाम वालेकुम वरहमतुल्लाहि वबरकातुहू। ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸೊಸೈಟಿಯ ನಿರ್ದೇಶಕರು ಮತ್ತು ಗ್ರಾಮದ ಯಾವತ್ತೂ ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರು ಬಹಳ ಒಂದು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಸಹಕಾರವನ್ನು ಮಾಡಿ ನನ್ನ ಆತ್ಮೀಯ ಸ್ನೇಹಿತ ಆಗಿರ್ತಕ್ಕಂಥ ಸಲೀಂ ಅತ್ತಾರ್ ಅವರಿಗೆ ಏನೋ ಅಧ್ಯಕ್ಷ ಸ್ಥಾನವನ್ನು ತಾವೆಲ್ಲ ಅಲಂಕರಿಸಲಿಕ್ಕೆ ಅನುವು ಮಾಡಿ ಕೊಟ್ಟಿದ್ದೀರಿ. ಮೊಟ್ಟ ಮೊದಲಿಗೆ ನನ್ನ ಪರವಾಗಿ ತಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಯಾವುದೇ ಒಂದು ಸೊಸೈಟಿ ಬೆಳಿಬೇಕು, ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ವಿಚಾರ ಇಟ್ಕೊಂಡ ಸಲೀಂ ಅತ್ತಾರ್ ಅವರು ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರು ಅವ್ರು ಯಾವ ರೀತಿ ಕೆಲಸ ಮಾಡ್ಯಾರ ಅಂತ ಕೇಳಿದರೆ ಎಲ್ಲ ಸಮಾಜದ ಹಿರಿಯರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ, ಜೊತೆಗೆ ಈ ಸಂಸ್ಥೆಯಿಂದ ಯಾವ್ಯಾವ ಕೆಲಸಗಳ ಕುಡಿ ನೀರಿನಿರ್ಬೋದು ಎಲ್ಲ ಒಂದು ವಿಚಾರ ಇಟ್ಕೊಂಡು ಏನು ಒಂದು ಸೊಸೈಟಿ ಅಂತ ತಾವು ಮಾಡಿದಿರಿ. ಈ ಸೊಸೈಟಿ ಕೇವಲ ಒಂದು 8-10 ವರ್ಷದಲ್ಲಿ ನಾ ಆಗಲೇ ಕೇಳಿದೆ, ಮನೆಯೊಳಗೆ ಕೂತಾಗ ಎಷ್ಟು ಟ್ರಾನ್ಸಾಕ್ಷನ್ ಅಂತ ಕೇಳಿದೆ. ನನಗೆ ಆಶ್ಚರ್ಯ ಆಯಿತು. ಇವತ್ತು ಸುಮಾರು 5-6 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡೋದ್ರ ಜೊತೆಗೆ 1-1.5 ಕೋಟಿ ರೂಪಾಯಿಯನ್ನು ಉತ್ಪನ್ನ ತಾವು ಮಾಡಿದಿರಿ. ಬಹುತೇಕ ಇದೊಂದು ಮಾದರಿ ಸೊಸೈಟಿ ನಮ್ಮ ಗ್ರಾಮದಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಅದಕ್ಕೆ ನಾನು ವಿನಂತಿ ಇಷ್ಟೇ, ತಾವೆಲ್ಲ ನಿರ್ದೇಶಕರು ಏನು ಈ ಚುನಾವಣೆಯಲ್ಲಿ ಅತಿ ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ತಾವೇನು ಮಾಡಿದಿರಿ. ನಾ ಹಿಂದಿನ ಅಧ್ಯಕ್ಷರಿಗೆ ಕೂಡ ವಿನಂತಿಯನ್ನು ಕೂಡ ಮಾಡ್ತೀನಿ. ತಾವು ಕೂಡ ಸೊಸೈಟಿಗೆ ಇನ್ನೆರಡು ಸಹಕಾರ ಕೊಟ್ಟಿದ್ದೆ, ಆದರೆ ಇದೊಂದು ಮಾದರಿ ಸೊಸೈಟಿ ನಮ್ಮ ಪಟ್ಟಣದಲ್ಲಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ವಿಚಾರವನ್ನು ಕೂಡ ತಿಳಿಸಿ ಈ ಸೊಸೈಟಿಗೆ ಏನು ನಮ್ಮಿಂದ ಸಹಾಯ ಸಹಕಾರ ಗ್ರಾಮದ ಹಿರಿಯರಿಂದ ತಮ್ಮೆಲ್ಲರಿಂದ ಏನು ಬೇಕು ನಾವೆಲ್ಲರೂ ಒಳ್ಳೆ ರೀತಿಯಿಂದ ಸೊಸೈಟಿಯನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಶಕ್ತಿ ಆ ಭಗವಂತ ಅಲ್ಲಾ ಬಕ್ಷಿ ಅವ್ರಿಗೆ ನಮ್ಮ ಸಲೀಂ ಅತ್ತಾರ್ ಅವ್ರಿಗೆ ಕೊಡಲಿ ಅಂತಕ್ಕಂಥ ವಿನಂತಿಯನ್ನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಏನು ಮಾತನಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ಎಲ್ಲ ಸೊಸೈಟಿ ನಿಯಂತ್ರ ಕೋಲಾರ ಇದರ ಅಧ್ಯಕ್ಷರ ಅವಿಶ್ವಾಸ ಗೊತ್ತುವಳಿಯಿಂದ ತೆರವಾದ ಸ್ಥಾನಕ್ಕೆ ಇಂದು ಅಂದರೆ 20/1/2026 ಚುನಾವಣೆ ಜರುಗಿಸಿದ ಬಗ್ಗೆ ಈಗಾಗಲೇ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರಿಗೆ ನಾವು ಚುನಾವಣಾ ವೇಳಾಪಟ್ಟಿ ಮತ್ತು ಸಭೆ ನೋಟಿಸನ್ನು ನೀಡಲಾಗಿದ್ದು, ಅದರಂತೆ ಬೆಳಗ್ಗೆ 9ರಿಂದ 11 ಗಂಟೆಗಳಿಗೆ ನಾಮಪತ್ರ ಸಲ್ಲಿಸುವುದು, 1 ಗಂಟೆಗೆ ಸಭೆ ಜರುಗಿಸುವುದು ಹೀಗೆ ನಾವು ಮಾಡಲಾಗಿದ್ದು, ಅದರಂತೆ ಬೆಳಗ್ಗೆ 9ರಿಂದ 11 ಗಂಟೆ ಒಳಗಾಗಿ ಒಂದೇ ಒಂದು ನಾಮಪತ್ರ ಸ್ವೀಕೃತವಾಗಿದೆ. ಅದು ಯಾವುದೆಂದರೆ ಉಮೇದರಾಗಿ ಮೊಹಮ್ಮದ್ ಸಲೀಂ ಅಬ್ದುಲ್ ರೆಹಮಾನ್ ಅತ್ತಾರ್ ಅವರು ಉಮೇದರಾಗಿ ನನಗೆ ನಾಮಪತ್ರ ಸಲ್ಲಿಸಿದ್ದು. ಅದರಂತೆ 1 ಗಂಟೆಗೆ ನಾವು ಸಭೆ ಜರುಗಿಸಲಾಗಿದ್ದು, ಈ ಆಡಳಿತ ಮಂಡಳಿ ನಿರ್ದೇಶಕರು ಒಟ್ಟು ಸಂಖ್ಯೆ 13, ಅದರಲ್ಲಿ ಚುನಾಯಿತರಾದ 11 ಜನ, ಈ ಪೈಕಿ 8 ಜನ ಸಭೆಗೆ ಹಾಜರಾಗಿರ್ತಾರೆ. ಈ ಸಭೆಗೆ ಕೋರಮ 7 ಆಗಬೇಕಾಗಿತ್ತು, 8 ಜನ ಹಾಜರಾಗಿದ್ದರಿಂದ ಆ ಕೋರಮ್ ಭರ್ತಿಯಾಗುತ್ತೆ. ಅದರಂತೆ 11 ಗಂಟೆ ಅದು 1 ಗಂಟೆ ನಾವು ಸಭೆ ಜರುಗಿಸಿ ನಾಮಪತ್ರ ಪರಿಶೀಲಿಸಲಾಗಿ ನಾಮಪತ್ರ ಕ್ರಮಬದ್ಧವಾಗಿದ್ದರಿಂದ ಶ್ರೀ ಮೊಹಮ್ಮದ್ ಸಲೀಂ ಅಬ್ದುಲ್ ರೆಹಮಾನ್ ಅತ್ತಾರ್ ಅವರು ಉಳಿದ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತೆ ಎಂದು ನಾನು ಘೋಷಣೆ ಮಾಡಿರುತ್ತೇನೆ. ಈ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಆಡಳಿತ ಮಂಡಳಿ ತಾವು ಎಲ್ಲರೂ ಸಹಾಯ ಸಹಕಾರ ನೀಡಬೇಕಾಗಿ ಈ ಚುನಾವಣೆಯನ್ನು ಸುಸೂತ್ರದಿಂದ ಜರುಗಿದ್ದರಿಂದ ಆ ಆಡಳಿತ ಮಂಡಳಿ ಕೂಡ ನಾನು ಧನ್ಯವಾದ ಸಲ್ಲಿಸುತ್ತಾ ನನ್ನ ಒಂದು ಈ ಘೋಷಣೆಯನ್ನು ಮುಕ್ತಾಯಗೊಳಿಸುತ್ತೇನೆ. ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ಹಂಗರಿಗೆ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಸವನಬಾಯಿ. ಕರೆಕ್ಟ್ घोषणे ಮಾಡಿ ಮೃಗಗಳಿಗಾಗಿ ಜಗತ್ತಯ್ಯ ಸಮುದ್ರ
ವಿದ್ಯಾವಂತ ಮನೆ ಮಾಡಿ ದೊರೆ ತಲೆಗಳಿ ಗಂಟಿದಳಂತಯ್ಯ. ಮಲ್ಲಿಕಾರ್ಜುನ ಕೇಳಯ್ಯ ಈ ಸಮಾಜದಲ್ಲಿ ಹುಟ್ಟಿದ ಮೇಲೆ ಸಮಾಧಾನಿಯಾಗಿರಬೇಕು. ಪರಮದಯಾಮಯನು ಕರುಣಾನಿಧಿಯು ಜಗದೊಡೆಯನು ಒಂದು ಸೃಷ್ಟಿಯನ್ನ ಸೃಷ್ಟಿಕರಿಸಿದ. ಮುದ್ರಿಸಬೇಡಿ ನಿಮ್ಮ ಮುದ್ರಿಸುವಿಕೆಯ ಮಕ್ಕಳಿಗೆ ಅವರ ತಂದೆ ತಾಯಿ ನೆನಪು ಮಾಡಿದ್ದು ಎಂಬ ಮಾನವೀಯತೆಯ ಸಂದೇಶವನ್ನು ಒಂದೆರಡು ಮಾತುಗಳನ್ನ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸಿಕೊಳ್ತೇನೆ. और हमारे मामू अख्तर साहब और हमारे आजमी मामू अकाली ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತ್ರ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕನ್ನಡ. ತಮಗೂ ನಮ್ಮ ಪರವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ವಲ್ಪ ಅಲ್ಪೋಪಹಾರದ ಒತ್ತಡ ಬರ್ತೀನಿ ಕಣ್ಣಿಗೆ ಆಯ್ತು. दुनिया का अम्मा तो आता हाथों में भी यार
आदेश है तीसरी ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.